ಜೈ ಶ್ರೀರಾಮ್. ರೀಪೋಸ್ ಅರ್ಪಿಸುವ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ಕ್ರಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಕಳೆದ 2-3 ದಿನಗಳಿಂದ ಯಾವುದೇ ನ್ಯೂಸ್ ವೆಬ್ಸೈಟ್ ತೆಗೆದು ನೋಡಿ ಒಂದೇ ಸುದ್ದಿ. ಚೀನಾದಲ್ಲಿ ಮೋದಿ ಹತ್ಯೆಗೆ ಸ್ಕೆಚ್ ಹಾಕಲಾಗಿತ್ತಾ? ಅಮೆರಿಕದ ಗುಪ್ತಚರ ಸಂಸ್ಥೆ CIA ಇಂಥ ಪ್ರಯತ್ನಕ್ಕೆ ಮುಂದಾಗಿತ್ತಾ? ತಾಷ್ಕೆಂಟ್ನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅನುಮಾನಾಸ್ಪದ ಮಾದರಿಯಲ್ಲಿ ಮೋದಿ ಹತ್ಯೆಗೂ ಅಮೆರಿಕದ ವಿಶೇಷ ಸೇನಾಪಡೆ ಅಧಿಕಾರಿ ಇಂಥ ಪ್ರಯತ್ನಕ್ಕೆ ಮುಂದಾಗಿದ್ದು ನಿಜಾನಾ? ಢಾಕಾದಲ್ಲಿ ಇದ್ದುಕೊಂಡೇ ಚೀನಾದಲ್ಲಿ ಮೋದಿ ಹತ್ಯೆಗೆ ಸ್ಕೆಚ್ ಹಾಕಿದ್ನಾ? ಹಾಗಿದ್ರೆ ಆ ಅಧಿಕಾರಿ ಢಾಕಾ ಹೋಟೆಲ್ ಒಂದರಲ್ಲಿ ಹೆಣವಾಗಿ ಬಿದ್ದಿದ್ದೇಕೆ? ಅಮೆರಿಕದ ದುಷ್ಟ ಕುತಂತ್ರವನ್ನ ರಷ್ಯಾ ವಿಫಲಗೊಳಿಸ್ತಾ? ಮೋದಿ ಜೀವವನ್ನ ಕಾಪಾಡಿದ್ರ ಆಪ್ತ ಮಿತ್ರ ಪುಟಿನ್? ಮೋದಿ ಹತ್ಯೆಗೆ ಸ್ಕೆಚ್ ಏನಿದು ಬಾಂಗ್ಲಾದೇಶ ಲಿಂಕ್? ಕಂಪ್ಲೀಟ್ ಕಹಾನಿ ಹೇಳ್ತೀನಿ ಕೇಳಿ. ಇದೇ ಆಗಸ್ಟ್ 29ರಿಂದ ಸೆಪ್ಟೆಂಬರ್ 1ರವರೆಗೂ ಮೋದಿ ವಿದೇಶ ಪ್ರವಾಸದಲ್ಲಿ ಇರ್ತಾರೆ. ಮೋದಿ ಮೊದಲು ಜಪಾನ್ ಪ್ರವಾಸ ಮುಗಿಸ್ಕೊಂಡು ಚೀನಾದ ಟಿಯಾನ್ಜಿನ್ನಲ್ಲಿ ನಡೆದಂಥ ಶಾಂಘೈ ಸಹಕಾರ ಸಂಘದ ಸಭೆಯಲ್ಲಿ ಭಾಗವಹಿಸ್ತಾರೆ. ಈ ಶೃಂಗಸಭೆಯಲ್ಲಿ ರಷ್ಯಾದ ಅಧ್ಯಕ್ಷ ಪುಟಿನ್ ಕೂಡ ಭಾಗವಹಿಸಿದ್ರು. ಈ ಸಭೆಯಲ್ಲಿ ಮೋದಿ, ಜಿನ್ಪಿಂಗ್, ಪುಟಿನ್ ಬಾಡಿ ಲ್ಯಾಂಗ್ವೇಜ್ ನೋಡಿ ಇಡೀ ವಿಶ್ವವೇ ಬೆಚ್ಚಿ ಬಿದ್ದಿತ್ತು. ಅಮೆರಿಕದ ಸುಖಾನ್ಸುರ ಡೊನಾಲ್ಡ್ ಟ್ರಂಪ್ ಕಣ್ಣು ಕೆಂಪಾಗಿಸಿದ್ದು ನಿಜ ನೋಡಿ. ಇದೇ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದಂಥ ಪಾಕಿಸ್ತಾನ ಪ್ರಧಾನಿಯದ್ದು ನಾಯಿಪಾಡು. ಪುಟಿನ್ ಹಾಗೂ ಮೋದಿಜಿ ಕೈ ಹಿಡ್ಕೊಂಡು ನಡೆದಾಡಿದ್ರು. ಪಾಕಿಸ್ತಾನ ಪ್ರಧಾನಿಯನ್ನ ಇಬ್ರು ನಾಯಕರು ತಿರುಗಿಯೂ ನೋಡಲಿಲ್ಲ. ರಷ್ಯಾ ಭಾರತದ ಬಾಂಧವ್ಯ ನೋಡಿ ಪಾಕಿಸ್ತಾನ ಮಾತ್ರ ಅಲ್ಲ, ಡೊನಾಲ್ಡ್ ಟ್ರಂಪ್ ಕೂಡ ಉರ್ಕೊಂಡಿದ್ರು ನೋಡಿ. ಆಗಸ್ಟ್ 31ರ ಶಾಂಘೈ ಶೃಂಗಸಭೆ ಮಾತುಕತೆ ಬಳಿಕ ಮೋದಿಗಾಗಿ ಕಾರಿನಲ್ಲಿ ಹೊರಗೆ 15 ನಿಮಿಷ ರಷ್ಯಾ ಅಧ್ಯಕ್ಷ ಪುಟಿನ್ ಕಾದು ನಿಂತಿದ್ರು. ಇದು ನಿಗದಿಯಾಗಿರ್ಲಿಲ್ಲ. ದಿಢೀರನೆ ಮೋದಿಗೆ ನಮ್ಮ ಕಾರಿನಲ್ಲೇ ಬರ್ಲಿಕ್ಕೆ ಹೇಳಿ ಅಂದ್ರು ಪುಟಿನ್. ಅದಾದ ಬಳಿಕ ಮೋದಿ ತಮ್ಮ ಕಾರಿನಲ್ಲಿ ಕೂರದೆ ಪುಟಿನ್ ಕಾರಿನಲ್ಲಿ ಕೂತು ಪ್ರಯಾಣ ಮಾಡಿದ್ರು. ಅಲ್ಲಿಯೇ ಸಮೀಪದಲ್ಲೇ ಇದ್ದಂಥ ಮತ್ತೊಂದು ಸ್ಥಳಕ್ಕೆ ಉಭಯ ನಾಯಕರು ಹೋದ್ರು. ಆ ಸ್ಥಳಕ್ಕೆ ಹೋದ್ಮೇಲೆ ಇಬ್ಬರು ತಕ್ಷಣ ಕಾರಿನಿಂದಲೇ ಇಳಿಯಲೇ ಇಲ್ಲ. ಕಾರಿನಲ್ಲೇ ಕೂತು ಬರೋಬ್ಬರಿ 50 ನಿಮಿಷ ಮಾತುಕತೆ ನಡೆಸಿದ್ರು. 2 ದೈತ್ಯ ರಾಷ್ಟ್ರಗಳ ನಾಯಕರು ಕಾರ್ ಪಾರ್ಕಿಂಗ್ ಜಾಗದಲ್ಲಿ 50 ನಿಮಿಷ ಕಾರಿನಲ್ಲೇ ಕೂತು ಮಾಡಿದ್ದೇನು ಅನ್ನೋ ವಿಷಯ ವಿಶ್ವದಲ್ಲೇ ಭಾರಿ ಸಂಚಲನ ಮೂಡಿಸಿತು. ಅವತ್ತು ನಡೆದಿದ್ದು ಬರೀ ಮಾತುಕತೆ ಅಲ್ಲ, ಮೋದಿ ಜೀವವನ್ನೇ ಪುಟಿನ್ ಉಳಿಸಿದ್ರು ಅನ್ನೋ ಸ್ಫೋಟಕ ಮಾಹಿತಿ ಈಗ ಬಹಿರಂಗ ಆಗಿದೆ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಚೀನಾ ಪ್ರವಾಸದಲ್ಲಿ ಮೋದಿ ಇರುವಾಗಲೇ ಹತ್ಯೆಗೆ ಪ್ರಯತ್ನ ಅಮೆರಿಕ ಅಧಿಕಾರಿಯೊಬ್ಬರಿಂದ ನಡೆದಿದೆ ಅನ್ನೋದು ಮೊದಲೇ ಗೊತ್ತಾಗಿದ್ದು ರಷ್ಯಾ ಗುಪ್ತಚರ ಇಲಾಖೆಗೆ. ಕೂಡಲೇ ಕಾರ್ಯಪ್ರವೃತ್ತರಾದ ಅಧಿಕಾರಿಗಳು ಈ ವಿಷಯವನ್ನ ಪುಟಿನ್ಗೆ ಮಾಹಿತಿ ನೀಡ್ತಾರೆ. ಅದಾದ ಬಳಿಕ ಭಾರತದ ಅಧಿಕಾರಿಗಳು ಮಾಹಿತಿ ಪಡ್ಕೊಳ್ತಾರೆ. ಚೀನಾಗೂ ಈ ಮಾಹಿತಿ ಗೊತ್ತಾಗತ್ತೆ. ಅವತ್ತು ಕಾರಿನಲ್ಲೇ 15 ನಿಮಿಷ ಕಾದು ಕೂತು ತಮ್ಮ ಕಾರಿನಲ್ಲೇ ಪುಟಿನ್ ಪ್ರಧಾನಿ ಮೋದಿಯನ್ನ ಕರ್ಕೊಂಡು ಹೋಗಿ ಜೀವ ಉಳಿಸಿದ್ರು ಅಂತ ಮಾಹಿತಿ ಈಗ ಬಯಲಾಗಿದೆ. ಚೀನಾ ಪ್ರವಾಸ ಮುಗಿಸ್ಕೊಂಡು ಭಾರತಕ್ಕೆ ಬಂದ ಮರುದಿನ ಅಂದ್ರೆ ಸೆಪ್ಟೆಂಬರ್ 2ಕ್ಕೆ ಪ್ರಧಾನಿ ಮೋದಿ ನವದೆಹಲಿಯಲ್ಲಿ ನಡೆದಂಥ ಸೆಮಿಕಾನ್ ಶೃಂಗಸಭೆಯಲ್ಲಿ ಭಾಗವಹಿಸಿದ್ರು. ಈ ವೇಳೆ ಮೋದಿ ತಮ್ಮ ಭಾಷಣದಲ್ಲಿ ಜಪಾನ್, ಚೀನಾ ಮುಗಿಸ್ಕೊಂಡು ಬಂದೆ ಅಂದ್ರು. ಈ ವೇಳೆ ಅಲ್ಲಿದ್ದಂಥ ಸಭಿಕರೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಲಿಕ್ಕೆ ಆರಂಭಿಸ್ತಾರೆ. ಈ ವೇಳೆ ನಾನು ಚೀನಾಕ್ಕೆ ಹೋಗಿದ್ದಾಗಿ ಅಥವಾ ನಾನು ಹಿಂತಿರುಗಿದ್ದಕ್ಕಾಗಿ ನೀವು ಚಪ್ಪಾಳೆ ತಟ್ತಾ ಇದ್ದೀರಾ ಅಂತ ಗೂಢಾರ್ಥವಾಗಿ ಮಾತಾಡಿದ್ರು. ಈ ಮಾತುಕತೆ ಹೇಳುವಾಗ ಮೋದಿ ಮುಖದಲ್ಲಿ ಎಂದೂ ಕಾಣದ ಗಂಭೀರತೆ ಇತ್ತು. ಹತ್ಯೆ ಸಂಚು ನಡೆದಿತ್ತು ಅನ್ನೋದನ್ನ ಪರೋಕ್ಷವಾಗಿ ಮೋದಿ ಹೀಗೆ ಹೇಳಿದ್ದಾರ ಅನ್ನೋದು ಈಗಿರುವಂತಹ ಚರ್ಚೆ. ಹತ್ಯೆ ಯತ್ನದ ಸೀಕ್ರೆಟ್ ಹೇಗೆ ಬಯಲಾಯಿತು? ಹಂತಕ ಬಾಂಗ್ಲಾದೇಶದಲ್ಲಿ ಇದ್ದುಕೊಂಡೇ ಚೀನಾದಲ್ಲಿ ಸ್ಕೆಚ್ ಹಾಕಿದ್ದೇಕೆ ಅನ್ನೋದು ನೀವು ಕೇಳಿದ್ರೆ ಯಾವುದೇ ಬಾಲಿವುಡ್ ಅಲ್ಲ, ಹಾಲಿವುಡ್ ಮೂವಿಗೂ ಕಡಿಮೆ ಅಲ್ಲ. ಢಾಕಾದ ಪ್ರಸಿದ್ಧ ವೆಸ್ಟರ್ನ್ ಹೋಟೆಲ್ನ ರೂಮ್ ನಂಬರ್ 802 ಅಲ್ಲಿ ಅಮೆರಿಕದ ಅಧಿಕಾರಿಯೊಬ್ಬರ ನಿಗೂಢ ಸಾವಾಗಿತ್ತು.
ಆತನ ಹೆಸರೇ ಟೆರೆನ್ಸ್ ಅವೆರ್ಲ್ ಜಾಕ್ಸನ್, ಅಮೆರಿಕದ ವಿಶೇಷ ಸೇನಾಪಡೆ ಅಧಿಕಾರಿ. ಈತನನ್ನ ಕೊಂದಿದ್ದು ಯಾರು ಅಂತ ಹೇಳ್ತೀನಿ, ಹೇಗೆ ಸತ್ತ ಅನ್ನೋದು ಹೇಳ್ತೀನಿ ಕೇಳಿ. ಈತ ಸೇವಿಸಿದ ಮಧ್ಯದಲ್ಲಿ ಪೊಲೋನಿಯಂ ಕೆಮಿಕಲ್ ಅಂಶ ಪತ್ತೆಯಾಗಿದೆ. ಈತ ಹೋಟೆಲ್ ರೂಮ್ನಲ್ಲಿ ಸತ್ತ 3 ದಿನದ ಬಳಿಕ ಗೊತ್ತಾಗಿದೆ. ಯಾಕೆ ಸತ್ತ? ಢಾಕಾದಲ್ಲಿ ಕೂತು ಚೀನಾದಲ್ಲಿ ಮೋದಿ ಹತ್ಯೆಗೆ ಒಬ್ಬನನ್ನ ನೇಮಿಸಿದ್ದ. ಆತನಿಗೆ ಸೂಚನೆ ನೀಡ್ತಾ ಇದ್ದ. ಈತನನ್ನು ಹತ್ಯೆ ಮಾಡಿದ್ದೇ ರಷ್ಯಾ ಹಾಗೂ ಭಾರತದ ಅಧಿಕಾರಿಗಳು ಅಂತೆ. ಆದರೆ ಯಾವುದೇ ಮಾಹಿತಿ ಅಧಿಕೃತವಾಗಿಲ್ಲ. ಇಲ್ವೇ ಬಾಂಗ್ಲಾದಲ್ಲೂ ಅಪರಿಚಿತರು ಕೆಲಸ ಮಾಡಿದಂತೆ ಕಾಣುತ್ತೆ. ಮೋದಿಯವರ ಜಪಾನ್ ಚೀನಾ ಪ್ರವಾಸ ಆಗಸ್ಟ್ 29ರಿಂದ ಆರಂಭ ಆಗುತ್ತೆ. ಅಮೆರಿಕದ ಈ ಅಧಿಕಾರಿ ಟೆರೆನ್ಸ್ ಅವೆರ್ಲ್ ಜಾಕ್ಸನ್ ಕೂಡ ಆಗಸ್ಟ್ 27ರಂದು ಢಾಕಾದ ವೆಸ್ಟರ್ನ್ ಹೋಟೆಲ್ಗೆ ಚೆಕ್ ಇನ್ ಆಗಿದ್ದಂತೆ. ಸೇಂಟ್ ಮಾರ್ಟಿನ್ ಐಲ್ಯಾಂಡ್ನಲ್ಲಿ ಇರುವಂತಹ ಬಾಂಗ್ಲಾದೇಶ ಸೈನಿಕರಿಗೆ ತರಬೇತಿ ನೀಡಲಿಕ್ಕೆ ಢಾಕಾಗೆ ಬಂದಿದ್ದು ಅನ್ನೋದು ಅಮೆರಿಕ ಹೇಳುವಂತಹ ಸುಳ್ಳು ಮಾಹಿತಿ. ಈತನ ಅಮೆರಿಕದ ಡೀಪ್ ಸ್ಟೇಟ್ಗಳಿಂದ ಹಣ ಸಂದಾಯವಾಗ್ತಾ ಇತ್ತು. ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾದಲ್ಲಿ ಸೃಷ್ಟಿಯಾದಂಥ ಅರಾಜಕತೆ ಭಾರತದಲ್ಲೂ ಸೃಷ್ಟಿಸಲಿಕ್ಕೆ ಢಾಕಾದಲ್ಲೂ ಈತ ಕೂತು ಇನ್ನಿಲ್ಲದ ಪ್ರಯತ್ನ ನಡೆಸಿದ. ಭಾರತದಲ್ಲಿ ಇದು ಸಾಧ್ಯವಾಗ್ಲಿಲ್ವೋ, ಚೀನಾ ಭಾರತ ಸಂಬಂಧ ಹಾಳು ಮಾಡಲಿಕ್ಕೆ ಮೋದಿ ಚೀನಾ ಪ್ರವಾಸದಲ್ಲಿ ಇದ್ದಾಗಲೇ ಹತ್ಯೆಗೆ ಸ್ಕೆಚ್ ಹಾಕಿದ್ದ ಅನ್ನೋದು ಈಗ ಮಾಹಿತಿ ಹೊರಗೆ ಬಿದ್ದಿದೆ. 50 ವರ್ಷದ ಟೆರೆನ್ಸ್ ಅವೆರ್ಲ್ ಜಾಕ್ಸನ್ ಮಾಮೂಲಿ ಅಧಿಕಾರಿ ಅಲ್ಲ, ಅಮೆರಿಕದ ವಿಶೇಷ ಸೇನಾಪಡೆ ಕರ್ನಲ್. ಈತ ಇರಾನ್ ಹಾಗೂ ಅಫ್ಘಾನಿಸ್ತಾನದಲ್ಲೂ ಕೆಲಸ ಮಾಡಿದ್ದಂತೆ. ಇನ್ನು ಕೆಲವೇ ದಿನಗಳಲ್ಲಿ ನಿವೃತ್ತಿ ಕೂಡ ಆಗ್ತಿತ್ತು. ಭಾರತದ ಪ್ರಧಾನಿ ಹತ್ಯೆಗೆ ಯತ್ನ ನಡೆಸಿ ಈತನೇ ಬೀದಿ ಹೆಣವಾದ. ಈತ ಸತ್ತ ದಿನ ಢಾಕಾದಲ್ಲಿ ಅಮೆರಿಕದ ರಾಯಭಾರಿ ಕಚೇರಿಯಲ್ಲಿದ್ದಂಥ ಅಧಿಕಾರಿಗಳು, ಡಾಕ್ಟರ್ಸ್ ಓಡೋಡಿ ಬರ್ತಾರೆ. ಈ ಸುದ್ದಿ ಯಾವುದೇ ಕಾರಣಕ್ಕೂ ಮಾಧ್ಯಮಗಳಿಗೆ ಲೀಕ್ ಆಗಬಾರ್ದು ಅಂತ ಢಾಕಾ ಪೊಲೀಸರು ಹೋಟೆಲ್ ಸಿಬ್ಬಂದಿಗೆ ಎಚ್ಚರಿಕೆ ನೀಡ್ತಾರೆ. ಸ್ಥಳೀಯ ಪೊಲೀಸರು ತನಿಖೆ ಮಾಡಲಿಕ್ಕೆ ಅವಕಾಶ ನೀಡಲಿಲ್ಲ. ಅಧಿಕಾರಿ ಸತ್ತ ಕೊಠಡಿಯೊಳಗೆ ಢಾಕಾ ಪೊಲೀಸರಿಗೆ ಎಂಟ್ರಿಗೂ ಅವಕಾಶ ನೀಡಲಿಲ್ಲ. ಇನ್ನೊಂದು ಪ್ರಮುಖ ಅಂಶ ಏನಂದ್ರೆ, ಅಂದು ಟೆರೆನ್ಸ್ ಅವೆರ್ಲ್ ಜಾಕ್ಸನ್ ಮೃತದೇಹ ಮಾತ್ರ ಕೊಂಡೊಯ್ಯಲಿಲ್ಲ, ಆತನ ರೂಮ್ನಲ್ಲಿದ್ದಂಥ ಪ್ರತಿಯೊಂದು ವಸ್ತುಗಳನ್ನ ಕೊಂಡೊಯ್ದಿದ್ದೇ ಅಮೆರಿಕ. ಇನ್ನೊಂದು ಅಂಶವನ್ನ ನಾವು ಗಮನಿಸಲೇಬೇಕು ನೋಡಿ. ಅಮೆರಿಕಕ್ಕೆ ಸೇರಿದಂಥ ಒಂದು ಪಕ್ಷಿ ಹೊರದೇಶದಲ್ಲಿ ಸತ್ರು ಅಮೆರಿಕದ ಹಾರಾಟ ಚೀರಾಟ ತನಿಖೆ ನೀವು ನೋಡಬೇಕು. ಆದರೆ ಅಮೆರಿಕದ ಸೇನೆ ಉನ್ನತ ಮಟ್ಟದ ಅಧಿಕಾರಿ ಸತ್ರು ಕೂಡ ಅಮೆರಿಕದ ಮಾಧ್ಯಮಗಳಲ್ಲಿ ಈ ಸುದ್ದಿ ಚರ್ಚೆಯೇ ಆಗ್ತಿಲ್ಲ ನೋಡಿ. ಅದ್ರ ಜೊತೆಗೆ ಬಾಂಗ್ಲಾದೇಶದಲ್ಲೂ ಮಾಧ್ಯಮಗಳು ಹೆಚ್ಚಾಗಿ ಈ ಸುದ್ದಿಯನ್ನ ಕವರ್ ಮಾಡಲೇ ಇಲ್ಲ. ಟೆರೆನ್ಸ್ ಅವೆರ್ಲ್ ಜಾಕ್ಸನ್ ಸಾಯುವ ಮುನ್ನ ತನ್ನ ಸ್ನೇಹಿತೆಯೊಬ್ಬಳಿಗೆ ವಿಶೇಷ ಕೆಲಸಕ್ಕಾಗಿ ನಾವು ಢಾಕಾಗೆ ಬಂದಿದ್ದೇನೆ ಅಂತ ಸಂದೇಶ ಕಳಿಸಿದ್ದ ಅನ್ನೋ ಮಾಹಿತಿ ಕೂಡ ಈಗ ಸಿಕ್ಕಿದೆ. ಕೆಲವೇ ದಿನಗಳ ಹಿಂದೆಯೇ ಚೀನಾದ ಸರ್ಕಾರಿ ಪತ್ರಿಕೆ ಗ್ಲೋಬಲ್ ಟೈಮ್ಸ್ ಮೊದಲ ಬಾರಿಗೆ ಅಮೆರಿಕ ನಮ್ಮ ದೇಶದಲ್ಲಿ ಏನೋ ದೊಡ್ಡದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದೆ, ಆದರೆ ಈ ಬಗ್ಗೆ ನಾವು ಹೇಳಲ್ಲ ಅಂತ ವರದಿ ಮಾಡಿತ್ತು. ಈ ವರದಿ ನೋಡಿ ಅಮೆರಿಕದ ಸಂಚೆ ಎನ್ನುವಂತ ಹಲವು ರಾಷ್ಟ್ರಗಳು ಚಿಂತೆಗೀಡಾಗಿದ್ದು. ಈ ವಿಷಯ ಬಹಿರಂಗಗೊಂಡಿದೆ. ಈ ಬಗ್ಗೆ ಈಗಲೂ ಅಮೆರಿಕ ಆಗಲಿ ರಷ್ಯಾ ಆಗಲಿ ಭಾರತ ಕೂಡ ಅಧಿಕೃತ ಹೇಳಿಕೆ ನೀಡಿಲ್ಲ. ಚೀನಾದಲ್ಲಿ ಇಂಥ ಪ್ರಯತ್ನ ಯಾಕಾಯಿತು? ಅಮೆರಿಕದ ಸುಂಕ ಬೆದರಿಕೆಗಳ ಬೆನ್ನಲ್ಲೇ ಭಾರತ ಚೀನಾ ಸಂಬಂಧಗಳಲ್ಲಿ ಗಮನಾರ್ಹ ಸುಧಾರಣೆ ಕಂಡು ಬಂದಿತ್ತು. ಅದಷ್ಟೇ ಅಲ್ಲದೆ ರಷ್ಯಾ ಭಾರತ ಚೀನಾಗಳು ಒಗ್ಗೂಡಿರೋದನ್ನ ಸಹಿಸದಂತ ಅಮೆರಿಕ ಇಂಥ ಪ್ರಯತ್ನಕ್ಕೆ ಮುಂದಾಯಿತು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇತ್ತೀಚೆಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಒಂದು ಹೇಳಿಕೆ ನೀಡಿದ್ರು. ನಮ್ಮ ಹಣೆಗೆ ಬಂದೂಕು ಇಟ್ಟು ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಕ್ಕಾಗಲ್ಲ ಅಂದಿದ್ರು. ಕಳೆದ 2 ತಿಂಗಳಿಂದ ನಡೆದಂಥ ಎಲ್ಲಾ ಬೆಳವಣಿಗೆ ಹೇಳಿಕೆ ನೋಡಿದ್ರೆ ಮೋದಿ ಹತ್ಯೆಗೆ ಚೀನಾದಲ್ಲಿ ಅಮೆರಿಕ ಯತ್ನಿಸಿದ್ದು ನಿಜ ಅನ್ಸುತ್ತೆ. ಚೀನಾದ ನೆಲದಲ್ಲಿ ಭಾರತದ ಪ್ರಧಾನಿ ಹತ್ಯೆ ಮಾಡಿದ್ರೆ ಶಾಶ್ವತವಾಗಿ ಚೀನಾ ಭಾರತವನ್ನ ದೂರ ಮಾಡುವ ಹಾಗೆ ಭಾರತದಲ್ಲಿನ ಈಗಿನ ದೃಢ ಸರ್ಕಾರವನ್ನ ತೆಗೆದು ಅರಾಜಕತೆ ಉಂಟು ಮಾಡಿ ತನ್ನ ಮಾತು ಕೇಳುವಂತ ಸರ್ಕಾರವನ್ನ ಸ್ಥಾಪಿಸಬಹುದು ಅಂತ ಈ ಯೋಜನೆಯ ಹಿಂದಿನ ಲೆಕ್ಕಾಚಾರ ಆಗಿತ್ತು ಅನ್ನಲಾಗ್ತಾ ಇದೆ. ಆದ್ರೆ ರಷ್ಯಾ ಭಾರತ ಜಂಟಿಯಾಗಿ ಈ ಲೆಕ್ಕಾಚಾರವನ್ನ ತಲೆ ಕೆಳಗೆ ಮಾಡಿವೆ. ಅದಕ್ಕೆ ಹೇಳುದು ಇದು ನವ ಭಾರತ. ಅಮೆರಿಕದಂಥ ಬಲಾಢ್ಯ ದೇಶಗಳ ದುಷ್ಟಕೂಟ ಎದುರಿಸುವ ತಾಕತ್ತು ಈಗಿನ ಭಾರತದ ನಾಯಕತ್ವಕ್ಕೆ ಇದೆ.
ಅದನ್ನ ಮೋದಿಜಿಯವರು ಸಾಧಿಸಿ ತೋರಿಸಿದ್ದಾರೆ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.